16 ಸೋಮವಾರದ ವ್ರತಕತೆ. ಕಾಲಮೃತ್ಯುವಿನ ಪರಿಹಾರ. ಶಂಕರನು ಪಾರ್ವತಿಯನ್ನ ಕುರಿತು, ಅಘಜೆ, ಈ ವ್ರತದ ಪ್ರಭಾವದಿಂದ ಕಾಲಮೃತ್ಯುವನ್ನ ತಪ್ಪಿಸಿಕೊಂಡ ಕಥೆಯೊಂದನ್ನು ಹೇಳುವೆ ಕೇಳು. ಪೂರ್ವದಲ್ಲಿ ತಪೋಧನನಾದ ಮೃಕಂಡನೆಂಬ ಒಬ್ಬ ಋಷಿ ಇದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದವರಿಗೆ ಸದ್ಗತಿಯು ದೊರೆಯದೆಂದು ಮಕ್ಕಳಿಲ್ಲದ ಬಾಳು ವ್ಯರ್ಥವೆಂತಲೂ ಬಗೆದು ಆ ಋಷಿಯು ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಂಡನು. ಆಗ ಶಿವನು ಪ್ರಕಟಗೊಂಡು 16 ವರ್ಷದ ಆಯುಷ್ಯವುಳ್ಳ ಉತ್ತಮ ಮಗನು ಬೇಕೋ, 100 ವರ್ಷ ಬಾಳುವ ಅಧಮ ಮಗನು ಬೇಕೋ ಎಂದು ಕೇಳಿದನು. ಋಷಿಯು 16 ವರ್ಷದ ಆಯುಷಿಯಾದರೂ ಉತ್ತಮ ಮಗನು ಬೇಕೆಂದು ಬೇಡಿದನು. ಅದರಂತೆ ಶಿವನ ಅನುಗ್ರಹದಿಂದ ಮಾರ್ಕಂಡೇಯನೆಂಬ ಮಗನನ್ನು ಪಡೆದು ಸುಖಿಯಾಗಿದ್ದನು. ಆಯುಷ್ಯಾವಧಿಯು ಮುಗಿಯುತ್ತಾ ಬರೋ ಮೃಕಂಡು ಋಷಿಯ ಉಪದೇಶದಿಂದ ಮಾರ್ಕಂಡೇಯನು 16 ಸೋಮವಾರಗಳ ವ್ರತಾಚರಣೆಯನ್ನು ಕೈಗೊಂಡನು. ವಿದ್ಯುಕ್ತನಾಗಿ ಆಚರಿಸಿ ಶಿವನ ಕೃಪೆಯಿಂದ ಚಿರಂಜೀವಿತ್ವವನ್ನ ಪಡೆದು ತಂದೆ ತಾಯಿಗಳನ್ನ ಉದ್ಧರಿಸಿದನು. ಶಂಕರ, ಪ್ರಿಯೆ, ಸತ್ರಾಜಿತ ರಾಜನ ತಮ್ಮನಾದ ಪ್ರಸೇನನನ್ನ ಕೊಲ್ಲಿಸಿ ಸಮಂತಕಮಣಿಯನ್ನು ಅಪಹರಿಸಿದ ಆರೋಪವು ಕೃಷ್ಣನಿಗೆ ಉಂಟಾಗಿತ್ತಷ್ಟೆ. ಅದರ ನಿವಾರಣೆಗಾಗಿ ಕೃಷ್ಣನು ವನವನ್ನು ಸೇರಿ ಮಹಾಬಲಾಢ್ಯನಾದ ಜಾಂಬವಂತನನ್ನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದನು. ಕೃಷ್ಣನ ಅಪರಿಮಿತ ಸಾಮರ್ಥ್ಯಕ್ಕೆ ಮೆಚ್ಚಿ ಜಾಂಬವಂತನು ವಿದ್ಯುಕ್ತವಾಗಿ ತನ್ನ ಮಗಳನ್ನು ಅರ್ಪಿಸಿದನಲ್ಲದೆ ವರದಕ್ಷಿಣೆಯಾಗಿ ಸಮಂತಕಮಣಿಯನ್ನು ಕೊಟ್ಟನು. ಈ ಜಾಂಬವತಿಯು ಕೃಷ್ಣನ ಅಷ್ಟನಾಯಕಿಯರಲ್ಲಿ ಒಬ್ಬಳು. ಪ್ರೀತಿ ಪಾತ್ರಳು. ಆದರೆ ಅವಳಿಗೆ ಮಕ್ಕಳಿಲ್ಲವೆಂಬ ಕೊರಗುಂಟಾಗಿತ್ತು. ಅದನ್ನು ತಿಳಿದು ಬದರಿಕಾಶ್ರಮಕ್ಕೆ ಹೋಗಿ ಉಪಮನ್ಯು ಮುನಿಯಿಂದ ಉಪದೇಶ ಪಡೆದು ಬಂದ. ಕೃಷ್ಣನು ಜಾಂಬವತಿಗೆ 16 ಸೋಮವಾರ ಕೃಪೆಯುಂಟಾಗಿ ಅವಳು ಸುಂದರವಾದ ಮಗನನ್ನು ಪಡೆದಳು. ಸಾಂಬನ ಕೃಪೆಯ ಫಲವಾಗಿ ಮಗುವಿಗೆ ಸಾಂಬನೆಂದೇ ಹೆಸರಿಸಿ ಸುಖಿಗಳಾದರು ಎಂಬಲ್ಲಿಗೆ ಕಾಲಮೃತ್ಯುವಿನ ಪರಿಹಾರ ಎಂಬ 4ನೇ ಅಧ್ಯಾಯವು ಸಂಪೂರ್ಣವಾಯಿತು.